ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ತುಂಬ ಸ್ಪೆಷಲ್ ಆಗಿ ಒಂದು ಪಾಯಸ ಮಾಡುವನ. ನೀವು ಪಾಯಸ ಮಾಡೋದಾದರೆ ಈ ಪಾಯಸವನ್ನು ಒಮ್ಮೆ ಮಾಡಿ ನೋಡಿ ಆಯಿತಾ. ಇದು ಗೋಧಿ ಕಡಿಯಿಂದ ಮಾಡಿದ ಪಾಯಸ. ತುಂಬ ಸಿಂಪಲ್ ಆಗಿದೆ ಮಾಡಲಿಕ್ಕೆ. ಅಷ್ಟೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಡ, ಮನೆಯಲ್ಲಿ ಇರುವ ಸಾಮಗ್ರಿಯಿಂದ ಮಾಡ್ಬೋದು. ಎಲ್ಲರಿಗೂ ಇಷ್ಟ ಆಗುವ ಗೋಧಿ ಕಡಿ ಪಾಯಸವನ್ನು ಹೇಗೆ ಮಾಡುವುದಂತ ಒಮ್ಮೆ ನೋಡುವನ. ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ ಆಯಿತಾ. ಮತ್ತು ಸಬ್ಸ್ಕ್ರೈಬ್ ಸಹ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡುವವರು. ನಾನೀಗ ಮೊದಲಿಗೆ 1 ಕಪ್ನಷ್ಟು ಗೋಧಿ ಕಡಿ ತಗೊಂಡಿದ್ದೇನೆ. ಅದನ್ನು ಒಂದು 2-3 ಸಲ ಅದನ್ನು ತಗೊಂಡಿದ್ದೇನೆ. ಅದನ್ನು ಒಮ್ಮೆ 2-3 ಸಲ ಚೆನ್ನಾಗಿ ತೊಳೆಯುವ ಆಯಿತಾ. ಸರಿಯಾಗಿ ತೊಳೆದಾಯಿತು. ಆಮೇಲೆ ಅದನ್ನೊಂದು ಕುಕ್ಕರಲ್ಲಿ ಹಾಕಿ ಬೇಯಿಸುವ. 2 ವಿಸಿಲ್ ಆದರೆ ಸಾಕು, ಚೆನ್ನಾಗಿ ಬೇಯ್ತದೆ. ಸ್ವಲ್ಪನೇ 1-2 ಲೋಟದಷ್ಟು ನೀರು ಇಡಿ, ಹಾಕಿ ಬೇಯಿಸುವ. ನೀರು ಹಾಕಿ ಆಮೇಲೆ ಅದಕ್ಕೆ ತೆಂಗಿನಕಾಯಿ ಹಾಲು ಮಾಡಲಿಕ್ಕೆ 2 ಕಪ್ ತೆಂಗಿನಕಾಯಿ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ರುಬ್ಬಿ ಆಮೇಲೆ ಈ ಥರ ಅದರಿಂದ ಹಾಲನ್ನು ತೆಗಿಬೇಕು. ತೆಳು ಮಾಡಬೇಡಿ, ಜಾಸ್ತಿ ನೀರು ಮಾಡಬೇಡಿ. ಎಷ್ಟು ಬೇಕು ಅಂತ ನೋಡಿ ಅಷ್ಟೇ ನೀರು ಹಾಕಿ ಚೆನ್ನಾಗಿ ಹಿಂಡಿ ತೆಗೀರಿ. ಬೇಕಾದಷ್ಟು ಹಾಲು, ಸ್ವಲ್ಪ ನೀರು ಹಾಕ್ತೇನೆ ಈಗ. ಇನ್ನೊಂದು ಸ್ವಲ್ಪ ನೀರು ಹಾಕಿ ತೆಗೆಯುವ. ಆಮೇಲೆ ಅದಕ್ಕೆ ಬೇಯಿಸಿದ ಗೋಧಿ ಕಡಿ ಉಂಟಲ್ಲ, ಅದಕ್ಕೆ ಮಿಕ್ಸ್ ಮಾಡಿದ್ದೇನೆ. ಆಮೇಲೆ ಇದಕ್ಕೆ ಗೋಡಂಬಿ ಫ್ರೈ ಮಾಡುವ. ಒಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪದಲ್ಲಿ ಹುರಿಯಿರಿ ಗೋಡಂಬಿಯನ್ನು ಚೆನ್ನಾಗಿ. ಸ್ವಲ್ಪ ಕೆಂಪಾಗುವವರೆಗೆ ಹುರಿದರೆ ಸಾಕು. ಆಮೇಲೆ ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಸೇರಿಸಿದ್ದೇನೆ. ಆಮೇಲೆ ಒಂದು ಒಳ್ಳೆ ಕುದಿ ಬರಲಿದ್ದು. ಅದಕ್ಕೆ ಬೇಕಾದಷ್ಟು 1 ತುಂಡು ಬೆಲ್ಲವನ್ನು ಕಟ್ ಮಾಡಿ ಹಾಕಿದ್ದೇನೆ. ಎಷ್ಟು ಸಿಹಿ ಬೇಕು ನೋಡಿ ಅಷ್ಟೇ ಹಾಕಿ. ಆಮೇಲೆ ಸ್ವಲ್ಪ ಅಂದರೆ 1 ಚಿಟಿಕೆಯಷ್ಟು ಉಪ್ಪು ಹಾಕಿ ಅದು ರುಚಿಗೆ. ಆಮೇಲೆ ಕುದಿ ಬರುವಾಗ ಸ್ವಲ್ಪ ತುಪ್ಪವನ್ನು ಸೇರಿಸಿ, ಅರ್ಧ ಕಪ್ನಷ್ಟು ತುಪ್ಪವನ್ನು ಸೇರಿಸಿದರೆ ಒಳ್ಳೆಯದು. ಆಮೇಲೆ ಅದಕ್ಕೆ ಹುರಿದ ಗೋಡಂಬಿಯನ್ನು ಸೇರಿಸಿದ್ದೇನೆ. ಈಗ ಒಂದು ಒಳ್ಳೆ ಕುದಿ ಬಂದಷ್ಟು ಸಾಕು. ಆಮೇಲೆ ಆಫ್ ಮಾಡಿ ಗ್ಯಾಸ್. ಆಮೇಲೆ ಅದಕ್ಕೆ ಹುಡಿ ಮಾಡಿದ ಏಲಕ್ಕಿಯನ್ನು ಸೇರಿಸಿದ್ದೇನೆ. ಈಗ ತುಂಬ ರುಚಿಕರವಾದ ಗೋಧಿ ಕಡಿ ಪಾಯಸವನ್ನು ರೆಡಿ ಆಯ್ತಲ್ಲ. ಈ ವಿಡಿಯೋ ಇಷ್ಟ ಆದವರು ನನಗೆ ಒಂದು ಲೈಕ್ ಕೊಡಿ. ಮತ್ತು ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮುಂದಿನ ಸಲ ಸಿಗ್ತೇನೆ. ಬಾಯ್.